ಹೇಗಿದ್ದೀರಾ? ಇವತ್ತಿನ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಒಂದು ಪಿಕೋ ಪಾಲ್ ಮಾಡತ್ತೀನಿ ರೀ ಸಾಡಿದ. ಒಬ್ಬೊಬ್ಬರಿಗೆ ಗೊತ್ತಿದ್ದವ್ರ ಆಯ್ತು ರೀ, ಗೊತ್ತಿಲ್ದವ್ರು ನೋಡ್ರಿ. ಈ ಥರ ಒಂದು ಸಾಡಿ ಐತಿ, ಈ ಥರ ದಡಿ ಐತಿ ನೋಡ್ರಿ. ಈ ದಡಿ ಕಲರ್ ಯಾವ ಕಲರ್ ಫಾಲ್ ಹಚ್ಚಬೇಕು ಅಂಥೇಳಿ ಸ್ವಲ್ಪ ಡೌಟ್ ಇರ್ತೈತಿ. ಪಿಕೋಪಾಲ್ ಮಾಡೋರಿಗೆ ಆಗಿರ್ಬೋದು, ಹಚ್ಚೋರ್ಗಾಗಿದ್ರೂ ಆಗಿರ್ಬೋದು. ಪಿಕೋಪಾಲ್ ಮಾಡಿಸ್ತಿರ್ತಾರಲ್ರಿ ಸಾಡಿ, ಅವ್ರಿಗೂ ಸ್ವಲ್ಪ ನಾಲೆಜ್ ಇದ್ದರೆ ಚಲೋ ರೀ, ಹೇಳ್ಬೋದು ಈ ಥರ ಮಾಡಿರಿ ಅಂಥೇಳಿ. ಇದನ್ನು ಹಚ್ಚಿಟ್ಟೇನು ರೀ ನಾನು ಸಾಡಿ. ಇದು ವೈಟ್ ಕಲರ್ ಯಾಕೆ ಹಚ್ಚಿ, ಯೆಲ್ಲೋ ಕಲರ್ ಸಾಡಿ ಐತಿ ವೈಟ್ ಯಾಕೆ ಹಚ್ಚಿರಿ ಅಂತಲೂ ಕೇಳ್ಬೋದು ನೀವು. ಇದು ದಡಿ ವೈಟ್ ಐತೆ ಅಲ್ರಿ, ಅದಕ್ಕೆ ಇದನ್ನು ದಡಿನೂ ಇದು ಪಾಲೂ ವೈಟನ್ನು ಹಚ್ಬೇಕು. ಯಾಕಂತ ಕೇಳಿದ್ರೆ ಒಬ್ಬೊಬ್ರು ಇದು ಇಲ್ಲಿಗೆ ಬಂತಂದ್ರೆ ಹಿಂಗೆ ಎಲ್ಲೋ ಕಾಣಿಸ್ತೈತೆ ರೀ, ಇದು ದಡಿ ಇದು ಕಾಣಿಸ್ತೈತಿ, ಇದು ಸೀದಾ ಎಲ್ಲೋನ ಕಾಣಿಸ್ತೈತೆ ಅಂಥೇಳಿ ಎಲ್ಲೋ ಹಚ್ಬಿಡ್ತಾರೋ. ಇದು ಫಾಲ್ನ ಈ ಕಲರ್, ಈ ಸಾಡಿ ಕಲರ್ ಹಚ್ತಾರೆ. ಸಾಡಿ ಕಲರ್ ಹಚ್ಚಿದ್ರೆ ಏನಾಗ್ತೈತೆ ಗೊತ್ತ್ರಿ, ಇದು ಈಗ ನಾವು ಉಟ್ಕೊಂಡಾಗ ಸಾಡಿ ಹಿಂಗೆ ಇರ್ತೈತಲ್ರಿ, ಉಟ್ಕೊಂಡಾಗ ನಾವು ಹಿಂದೆ ನಡೆಯುವಾಗತ್ತು ಹಿಂಗೆ ತಿರುಗಿ ಬೀಳ್ತೈತಲ್ರಿ. ಒಂದೊಂದು ಸಲ ಸಾಡಿ ಹಿಂಗೆ ತಿರುಗಿ ಬೀಳ್ತೈತ್ರಿ, ಒಂದೊಂದು ಸಲ ಅಲ್ಲ ತಿರುಗಿ ಬೀಳತೈತ್ರಿ ಸಾಡಿ. ಆವಾಗ ಇದು ಯೆಲ್ಲೋ ಕಲರ್ ಕಾಣಿಸೋಕ್ಕಿಂತ ಈ ದಡಿ ಕಲರ್ ಕಾಣಿಸಿದ್ರೆ ಬೆಟರ್ ಅಲ್ರಿ, ಚಲೋ ಕಾಣಿಸ್ತೈತಿ. ನಾವು ಇಲ್ಲಿ ತಿರುಗಿ ಬಿದ್ದಿರಂಗಿಲ್ಲ, ಇಲ್ಲಿ ತಿರುಗಿ ಬಿದ್ದಿರ್ತೈತಿ. ಇದು ಯೆಲ್ಲೋ ಕಾಣ್ತಿರ್ತೈತಿ, ಇದು ವೈಟ್ ಕಾಣ್ತಿರ್ತೈತಲ್ಲ. ಸೊ ಹಾಗಾಗಿ ದಡಿ ಯಾವ ಕಲರ್ ಇರ್ತೈತಲ್ಲ ಆ ಕಲರನ್ನ ಫಾಲ್ ಹಚ್ಬೇಕ್ರಿ. ಫಾಲ್ ಹಚ್ಚೋರಿಗೆ ಗೊತ್ತಿರ್ತೈತಿ, ಆದರೂ ಇವಾಗ ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ. ಅವರು ಒಂದು ಸ್ವಲ್ಪ ಗೊತ್ತಾಗ್ಬೋದು ಅಂತ ಹೇಳೀನಿ. ಫಾಲ್ ಹಚ್ಚೋರ್ಗೂ ಒಂದು ಸ್ವಲ್ಪ ನಾಲೆಜ್ ಇದ್ರೆ ಹಿಂಗೆ ಇರ್ತೈತ್ರಿ, ಹಿಂಗೆ ಹಚ್ಚ್ರಿ ಅಂತ ಹೇಳ್ಬೋದು ಹಚ್ಚೋರಿಗೆ. ಸೊ ಹಾಗಾಗಿ ಮತ್ತು ಇಲ್ಲಿ ಮಷಿನ್ ಹೊಲಿಗೆ ಹಾಕ್ತಾರೆ ರೀ ಒಬ್ಬೊಬ್ಬರು. ಇಲ್ಲಿ ಮಷಿನ್ ಹೊಲಿಗೆ ಹಾಕ್ತಾರೆ, ಆದ್ರೆ ಆ ಸಾಡಿ ಉಟ್ಕೊಂಡಾಗ ಎಲ್ಲ ಹಿಂಗೆ ಮುದ್ದೆ ಆಗೋದು ಅದೆಲ್ಲ ಚಲೋನೂ ಕಾಣಿಸಂಗಿಲ್ಲ ರೀ. ಈಗ ಮಷಿನ್ ಹೊಲಿಗೆ ಈಗ ಸಾಡಿ ಒಳಗೆ ಸಾಡಿ ಲುಕ್ಕನ್ನು ಹೋಗಿಬಿಡ್ತೈತಿ, ಅದು ಸಾಡಿನೂ ಚೆಂದ ಕಾಣಿಸಂಗಿಲ್ಲ. ಇಲ್ಲಿ ಮೇಲ್ಗಡೆ ಮಷಿನ್ ಹೊಲಿಗೆ ಹಾಕಿಸ್ಬಾರ್ದು ರೀ. ಹಾಕೋರಿಗೆ ಈಸಿ ಆಗಲಿ ಅಂತೇಳಿ ಹಾಕ್ತಾರೆ ಅವ್ರು. ಕೈಯೊಳಗೆ ಹಾಕೋದು ಒಂದು ಸ್ವಲ್ಪ ಟೈಮ್ ತೊಗೋತೈತಲ್ಲ, ಅವ್ರು ಹಾಕ್ಕೊಳ್ಳೋ ಪಿಕೋಪಾಲ್ ಮಾಡೋರು ಹಾಕಿಬಿಡ್ತಾರೆ. ಆದ್ರೆ ಉಟ್ಕೊಳ್ಳೋರಿಗೆ ಅದು ಚೆಂದ ಕಾಣಂಗಿಲ್ಲ ರೀ. ಎಷ್ಟೋ ಕೊಟ್ಟು ಸಾಡಿ ತೊಗೊಂಡಿರ್ತಾರೆ, ಆದರೆ ಅದು ಸಾಡಿ ಲುಕ್ಕನ್ನು ಹೋಗಿಬಿಡ್ತೈತಿ. ಇಲ್ಲಿ ಪಿಕೋದ ಜಿಗ್ಜಾಗ್ ಹಾಕ್ಕೊಂಡೇನಿ. ಇಲ್ಲಿ ಕೈಯೊಳಗೆ ಹಾಕ್ಕೋಬೇಕ್ರಿ. ಮತ್ತು ಕೈಯೊಳಗೆ ಹಾಕುವಾಗ ಇವಾಗ ಇಷ್ಟು ಹಾಕಿದ್ವಿ ಅಂತ ತಿಳ್ಕೊರಿ ಕೈಯೊಳಗೆ. ಮತ್ತು ಅಲ್ಲೇನ ಒಂದು ಗಂಟು ಥರ ಹಾಕೋತೀವಲ್ಲ, ವಾಪಸ್ ಒಂದು 2 ಸಲ ಅಲ್ಲೇನ ಹಾಕ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಇಲ್ಲಿ ಒಂದು ಎಡೆ ಹಿಂಗೆ ಜಗ್ಗಿ ಕಿತ್ಕೊಂತು ಅಂದ್ರೆ ಪೂರ್ತಿ ಎಲ್ಲ ಹೊಲಿಗೆ ಕಿತ್ಕೊಂಡ್ಬಿಡ್ತೈತಿ. ಅದಕ್ಕೆ ಹಿಂಗೆ ನಾವು ಇಷ್ಟರೊಳಗನ ಮತ್ತು ಇಲ್ಲಿ ಗಂಟು ಹಾಕ್ಕೊಂಡ್ವಿ ಅಂದ್ರೆ ಹೊಲಿಗೆ ಬಿಚ್ಚೋದು ಬಿಚ್ಚಿಬಿಡ್ತೈತಿ, ಇಲ್ಲಿ ಸ್ಟಾಪ್ ಆಗಿಬಿಡ್ತೈತೆ ರೀ. ಅದಕ್ಕಾಗಿ ಇಷ್ಟು ಗ್ಯಾಪ್ ಆದ್ಕೊಂಡ್ಲೆ ಡಬಲ್ ಹೊಲಿಗೆ ಈ ಥರ ಹಾಕಿ ನಾಟ್ ಹಾಕ್ಕೊಂಡ್ಬಿಡ್ಬೇಕು. ಹಂಗೆ ಹಾಕೋದ್ರಿಂದ ಸ್ವಲ್ಪ ಬಾಳಿಕೆ ಬರ್ತೈತೆ ರೀ. ಕೈಯೊಳಗಿನ ಎಷ್ಟೆಷ್ಟು ಅಂತರ ಮಾಡಿ ಹಾಕಬೇಕು ಅಂತಲೂ ಒಬ್ಬೊಬ್ರಿಗೆ ಡೌಟ್ ಇರ್ತೈತೆ ರೀ. ಅರ್ಧ ಇಂಚ್ಗೂ ಕಡಿಮೆ, ಅರ್ಧ ಇಂಚ್ದಾಗ 2 ಹೊಲಿಗೆ ಬರ್ಬೇಕು ರೀ. ಅಂದ್ರೆ ಅದು ಗಚ್ಕೊಂಡಿರ್ತೈತೆ ರೀ ಫಾಲ್. ಯಾಕಂದ್ರೆ ನಾವು ಭಾಳ ದೂರ ಹಾಕಿರ ಫಾಲ್ ಜಲ್ದಿನ ಹಿಂಗೆ ಸಾಡಿ ಹತ್ತು ತೊಳೆದ್ರು ಅಂದರೆ ಸ್ವಲ್ಪ ಇದು ಫಾಲ್ ವಜನ್ ಇರ್ತೈತಲ್ರಿ, ಕಾಟನ್ ಇರ್ತೈತೆ, ನೀರು ಹಿಡ್ಕೊಂಡಿರ್ತೈತಲ್ಲ, ಅದು ಜೋತು ಬಿದ್ದು ಲೂಸಾಗಿ ಹಿಂಗೆ ಸಾಡಿ ಇದು ಹಿಂಗೆ ಜೋತು ಬಿತ್ತು ಅಂದ್ರೆ ಇಲ್ಲಿ ಹಾಕಿದ ಹೊಲಿಗೆ ಎಲ್ಲ ಹಿಂಗೆ ಮುದ್ದೆ ಆಗಿಬಿಡ್ತಾವೆ, ಸಾಡಿ ಮುದ್ದೆ ಆಕೈತಿ. ಹಾಗಾಗಿ ಅಲ್ಲೇ ಸ್ವಲ್ಪ ಅರ್ಧ ಇಂಚಿನೊಳಗೆ 2 ಹೊಲಿಗೆ ಬರ್ಬೇಕು ರೀ. ಮತ್ತು ನಾನು 1/4 ಇಂಚು ಅದು ಹೇಳೋದಕ್ಕಿಂತ 1 ಇಂಚ್ ಒಳಗೆ 4 ಹೊಲಿಗೆ ಬರ್ಬೇಕು ನೋಡಿರಿ. ಅಷ್ಟು ಗಟ್ಟಿಂಗೆ ಹಾಕಿರ ಏನು ಹಾಳಾಗಂಗಿಲ್ಲ ಜಲ್ದಿ. ಸೂಜಿನೂ ಉದ್ದು ತೊಗೋತಾರೆ ಮತ್ತು ದಮ್ ಇದ್ದು ತೊಗೋತಾರೆ. ಇಷ್ಟು ಸಣ್ಣ ಇದ್ದದ್ದು ಸೂಜಿ ತೊಗೋಬೇಕು ನೋಡಿರಿ. ಇಷ್ಟು ಸಣ್ಣ ಸಿಗ್ತಾವ್ರಿ, ಲಾಸ್ಟ್ ಸೈಜು ಅಷ್ಟನ್ನು ತೊಗೋಬೇಕು, ಬರಾಬರ ಆಗ್ತೈತಿ. ದೊಡ್ಡ ಸೂಜಿ ಇದ್ರೆ ಬರಾಬರ ಆಗ್ತೈತಿ ಅಂಥೇಳಿ ಅಂತಾರೆ, ಆದ್ರೆ ಅದು ಬರಾಬರ ಆಗಂಗಿಲ್ಲ ರೀ. ಎಷ್ಟು ಸಣ್ಣ ಇರ್ತಾವೆ, ಎಷ್ಟು ಸಣ್ಣ ಇರ್ತೈತಿ ಅದ್ರ ಮ್ಯಾಗ ಜಲ್ದಿ ಹೋಗ್ತೈತಿ. ನಾವು ಹಿಂಗೆ ಚುಚ್ಚಿದ ಕೂಡಲೇ ಪಟಕ್ನ ಚುಚ್ಕೊಳ್ಬೇಕ್ರಿ. ಅದು ಸೂಜಿ ದಪ್ಪ ಇತ್ತು ಅಂದ್ರೆ ಅದು ಜಲ್ದಿ ಚುಚ್ಕೊಳ್ಳೋಂಗಿಲ್ಲ. 10 ನಿಮಿಷನಾಗ ಆಗೋ ಸಾಡಿ
20 ನಿಮಿಷನಾಗ ಆಗ್ತೈತ್ರಿ. ಸೊ ಅದಕ್ಕೆ ಇನ್ನು ನಾನು ಪಿಕೋಪಾಲ್ ಮಾಡೋಕ್ಕೆ ನಾನು ಎಷ್ಟು ತೊಗೋತೀನಿ ಅಮೌಂಟು ಅಂದ್ರೆ, ಮೊದಲು ನಾನು 50 ರೂಪಾಯಿ ತೊಗೋತೀನಿ ರೀ ಪಿಕೋಪಾಲ್ ಮಾಡೋಕ್ಕೆ. ಅಂದ್ರೆ ಸ್ಟಾರ್ಟಿಂಗು ಒಂದು 2 ವರ್ಷದ ಹಿಂದೆ ರೀ, 1 ವರ್ಷ ತನಕ ನಾನು ಪಿಕೋಪಾಲ್ ಮಾಡೀನಿ, ಬ್ಲೌಸ್ ಹೊಲ್ದಿಲ್ಲ. ಅದರ ನಂತರ ನಾನು ಬ್ಲೌಸ್ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಆತ್ರಿ. ಪಿಕೋಪಾಲ್ ಮಾಡ್ಕೊತಾನೆ ಹಂಗೆ ಮಂದಿ ಪರಿಚಯ ಆಗಿ ಬ್ಲೌಸನ್ನು ನೀವು ಹೊಲಿದು ಕೊಡ್ರಿ ನೋಡೋಣ ಕಲ್ತರಿ ಹೆಂಗಿದ್ರು ಅಂತಂದರು. ಹಂಗೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಫಸ್ಟ್ ನಾನು 1 ವರ್ಷ ತನಕ ಪಿಕೋಪಾಲ್ ಮಾಡೋಕ್ಕೆ 50 ರೂಪಾಯಿ ತೊಗೊಂಡೀನಿ ರೀ. ಆವಾಗ 60 ರೂಪಾಯಿ 55 ರೂಪಾಯಿ ರೇಟ್ ಇತ್ತು. ಆದರೆ ನಾನು 50 ರೂಪಾಯಿ ತೊಗೋತಿದ್ನಿ. ಇವಾಗ ಜಾಸ್ತಿ ಮಾಡ್ತೀನಿ ಅಂದರೆ ಹಳೆ ಕಸ್ಟಮರು ಜಾಸ್ತಿ ಮಾಡೋಂಗಿಲ್ಲ, ನೀವು ಅಷ್ಟು ಮೊದಲಿಂದ ನಮ್ಗೆ ಇಟ್ಟು ತೊಗೋತೀರಲ್ರಿ, ಈಗೂ ಅಷ್ಟು ತೊಗೋರಿ ಅಂತ. ಹೊಸ ಕಸ್ಟಮರ್ ಬಂದರೆ ಅಂದ್ರೆ 60 ರೂಪಾಯಿ ತೊಗೋತೀನಿ ರೀ ಪಿಕೋಪಾಲ್ ಮಾಡೋಕ್ಕೆ. ಅದ್ರ ಹಳೆ ಕಸ್ಟಮರ್ಗೂ ಹೇಳ್ತೀನಿ 60 ರೂಪಾಯಿ ಕೊಡ್ರಿ ಇನ್ಮೇಲೆ ಅಂದರು. ಎಷ್ಟು ಟೈಮ್ ತೊಗೋತೈತಿ ಅಂದ್ರೆ, ಒಮ್ಮೆ ನಾವು ಇಲ್ಲಿ ನೋಡ್ಬೋದು ನೀವು, ಈ ಸಾಡಿ ಈ ಕಲರ್ ಐತೆ ಅಂದರೆ ಈ ದಾರ ಹಾಕಬೇಕು, ಇಲ್ಲಿ ಮತ್ತು ವೈಟ್ ಬರ್ತೈತಿ ತಡಿ, ವೈಟ್ ತೊಗೊಳ್ಬೇಕು ದಾರ, ಮತ್ತು ಇದನ್ನೆಲ್ಲ ಹಚ್ಚಿದ ನಂತರ ಕೈ ಹೊಲಿಗೆ ಹಾಕಬೇಕು. ಇಷ್ಟೆಲ್ಲ ಕೆಲಸ ಇರ್ತೈತಲ್ಲ. 60 ರೂಪಾಯಿ ಕೊಡ್ರಿ ಅಂದ್ರೆ, ಇಲ್ಲ ನಾವು ಪೈಲದಿಂದ ಅದೀವ್ರಿ, ನಮಗೆ ಒಮ್ಮೆ ಹೆಚ್ಚು ಮಾಡಬೇಡ್ರಿ ಹಂಗೆ ಹಿಂಗೆ ಅಂತೇಳಿ ಕೊಡಂಗೆ ಇಲ್ರಿ. ಒಂಥರ ಫ್ರೆಂಡ್ಸ್ ಆದಂಗೆ ಆಗಿಬಿಟ್ಟಾರಲ್ರಿ. ಅದಕ್ಕೆ ಅಷ್ಟು ಹೆಚ್ಚು ಒಮ್ಮೆ ಹಿಂಗೆ ಅವ್ರಿಗೆ ಹೇಳಕ್ಕೂ ಆಗಂಗಿಲ್ಲ. ಇರಲಿ ಬಿಡು, ಸಾಡಿ ಅಷ್ಟೇನ, ಬ್ಲೌಸ ಎಲ್ಲ ಸಾಡಿ ಎಲ್ಲ ಬ್ಲೌಸ್ ನನಗೆ ಕೊಡ್ತಾರೆ. ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ, ಬ್ಲೌಸ ಸಾಡಿ ಎಲ್ಲ ನನಗೆ ಕೊಡ್ತಾರೆ. ಇರಲಿ ತಗೋ ಅಂಥೇಳಿ ಸುಮ್ಮಿರ್ಬೇಕಾಗ್ತೈತ್ರಿ. ಈ ಪಿಕೋಪಾಲ್ ಮಾಡುವಾಗ ಈ ಥರ ಕೈನ ಹಿಂಗೆ ಈ ಥರ ಮಾಡ್ಕೊತ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಸಾಡಿ ತಳಗ ಮುದುಡಿ ಆಗ್ತೈತಿ. ಮತ್ತು ಫಾಲೂ ಮುದುಡಿ ಆಗಬಾರ್ದು, ಸಾಡಿನೂ ಮುದುಡಿ ಆಗಬಾರ್ದು. ಹಿಂಗೆ ಜರ್ಕಸ್ಕೋತ ಹೊಲಿಗೆ ಹಾಕೋಬೇಕ್ರಿ. ಮತ್ತು ಇಲ್ಲಿ ಈ ಥರ ಪಳಿ ಇಟ್ಕೊಂಡು ನಾ ಕೂತೇನಲ್ರಿ, ಹಂಗೆ ಕೂತು ಮಾಡಿದ್ರೆ ಸ್ವಲ್ಪ ಸಾಡಿ ಮುದ್ದೆದು ಆಗಂಗಿಲ್ಲ. ತಳಗತ್ತು ಇಟ್ಟು ಹಿಂಗೆ ಕೈಯಾಗ ಹಿಡಿದು ಹಾಕ್ತಾರೆ, ಹಂಗೆ ಹಾಕೋದ್ರಿಂದ ಸಾಡಿ ಮುದ್ದೆ ಆಗೋದು, ಕೈ ಹೊಲಿಗೆ ಸರಿಯಾಗಿ ಬರೋಂಗಿಲ್ಲ, ಹಾಗೆಲ್ಲ ಆಗ್ತೈತಿ. ಅದಕ್ಕೆ ಈ ಥರ ಇಲ್ಲಿ ಬರಳಿಂದ ಹಿಂಗೆ ಸರಿಸ್ಕೊಂತ ಸಾಡಿನ ಈ ಥರ ನೋಡಿರಿ, ಈ ಥರ ಸರಿಸ್ಕೊಂತ ಒಂದು ಕೈಲೇ ಸರಿಸೋದ, ಒಂದು ಕೈಲೇ ಕೈ ಹೊಲಿಗೆ ಹಾಕೋದ, ಈ ಥರ ಮಾಡಿದ್ರೆ ಸ್ವಲ್ಪ ಜಲ್ದಿನೂ ಆಗ್ತೈತಿ. ನೀಟಾಗಿ ಮುದ್ದೆ ಆಗಲ್ದಂಗನ ಸಾಡಿ ನೀಟಾಗಿ ಕಾಣ್ತೈತಿ ಉಟ್ಕೊಂಡಾಗ. ನನ್ನ ವಿಡಿಯೋ ಈಗ ಯಾರೆಲ್ಲ ನೋಡ್ತಾ ಇದ್ದಿರಲ್ಲ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಫ್ರೆಂಡ್ಸ್. ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಕಮೆಂಟ್ ಓದೋದು ನಂಗೆ ಭಾಳ ಇಷ್ಟ, ಕಮೆಂಟ್ ಕೂಡ ಮಾಡಿರಿ ಫ್ರೆಂಡ್ಸ್. ನನಗೆ ಯಾವುದು ಇನ್ನೂರು ಒಂದು ಕಮೆಂಟ್ ಬಂದಿಲ್ಲ, ಕಮೆಂಟ್ ಮಾಡಿ ರಿಪ್ಲೈ ಮಾಡೋಣಂತ. ಮತ್ತು ನನ್ನ ರಾಜಸ್ಥಾನದ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಾವ ಅಂತ ಕೂಡ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತಲ್ರಿ. ಈ ವಿಡಿಯೋ ಇಷ್ಟೇ ಆಗಿತ್ತು, ಯೂಸ್ಫುಲ್ ಆಗೈತಿ ಅನ್ಕೊತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ.